ಓಕೆ, ಹೊಸದಾಗಿ ಬರೋ ನಟಿಯರಿಗೆ ನೀವು ಕೊಡೋ ಒಂದು ಸಜೆಷನ್. ಪಾತ್ರ ಆಗಿ ಅಂದರೆ ಇವಾಗ ಅವ್ರ ತಪ್ಪು ಅಂತ ನಾನು ಹೇಳ್ತಿಲ್ಲ. ಈಗ ಬರ್ತಾ ಇದ್ದಂಗೆ ಅದು ಎಲ್ಲೆಲ್ಲಿ ಯಾರ್ಯಾರು ತಲೆಗೆ ತುಂಬ್ತಾರೋ ಗೊತ್ತಿಲ್ಲ. ಬರೀ ಮೇಕಪ್ಪು ಅಥವಾ ಬರೀ ಹೇರ್ ಡ್ರೆಸ್ಸು ಅಥವಾ ಬರೀ ಕಾಸ್ಟ್ಯೂಮ್ಸ್ ಈ ಥರದ್ರ ಮೇಲೆ ಗಮನ ಜಾಸ್ತಿ ಹೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈಗ ಆ ಥರ ಹೀರೋಯಿನ್ ಬ್ಯಾಕ್ಡ್ ರೋಲ್ಸ್ ಆ ಥರ ಸಿಗ್ತಾ ಇಲ್ಲ. ಈಗ ಸಿನಿಮಾಗಳು ಆ ಥರ ಬರ್ತಿಲ್ಲ. ಇಟ್ಸ್ ಮೋರ್ ಆಫ್ ತಿರ್ಗಾ ಮತ್ತೆ ಏನಂತಾರೆ ಹೀರೋ ಡಾಮಿನೇಟೆಡ್ ಆ ಥರ. ಪಾಪ ನಮ್ಮ ಹೆಣ್ಮಕ್ಳೆಲ್ಲ ಒಂಥರ ಬರೀ ಗ್ಲಾಮರ್ ಮೆಜಾರಿಟಿ ಆ ಥರನೇ ಆಗ್ತದೆ. ಹೀರೋಯಿನ್ಸ್ ಆಗ್ತಿದ್ದಾರೆ, ಕಲಾವಿದೆಯರು ಆಗ್ತಿಲ್ಲ. ಸೊ ಎಂಥ ಇದೇ ಸಿಕ್ಕಲಿ ಸ್ವಲ್ಪ ಆ ಪಾತ್ರವಾಗಕ್ಕೆ ನೋಡ್ಬೇಕು. ಅದನ್ನು ಯು ಹ್ಯಾವ್ ಟು ಅಟೆಂಪ್ಟ್ ಇನ್ಸ್ಟೆಡ್ ಆಫ್ ಜಸ್ಟ್ ಪೇಯಿಂಗ್ ಅಟೆನ್ಷನ್. ಇದು ಟ್ರೆಂಡು, ಈಗ ಮೇಕಪ್ ಈ ಥರ ಟ್ರೆಂಡ್ ಓಡ್ತಾ ಇದೆ ಅಥವಾ ಹಿಂಗಿದೆ ಅಥವಾ ಹಿಂದಿ ಸಿನಿಮಾದಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ, ಸೊ ಅದು ಇಲ್ಲಿ ನಾವು ಫಾಲೋ ಮಾಡಬೇಕು. ಡೋಂಟ್ ಡೂ ದ್ಯಾಟ್ ಅಂತ. ಆ್ಯಂಡ್ ಜೊತೆಗೆ ಕಲಾವಿದರು ಅಂತಂದಮೇಲೆ ಬರೀ ಒಂದಲ್ಲ, ತುಂಬ ಹೋಮ್ವರ್ಕ್ ಮಾಡಬೇಕಾಗತ್ತೆ. ನಿಮ್ಮ ಸ್ಟೈಲ್ ಇರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಆ ಪಾತ್ರ ಮಾಡಿದಾಗ ಅದಕ್ಕೆ ತಕ್ಕಂಗೆ ವಾಯ್ಸ್ ಕಲ್ಚರ್, ಇದೆಲ್ಲ ತುಂಬ ಇದೆ. ಸೊ ಯುವರ್ ಫೋಕಸ್ ಶುಡ್ ಬಿ ಮೋರ್ ಆನ್ ದೋಸ್ ಥಿಂಗ್ಸ್ ಅಂತ. ಬರೀ ಈಗೆಲ್ಲ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನಾವು ಹೆಂಗೆ ಪಾಪ್ಯುಲರ್ ಆಗ್ತೀವಿ ಅದು ಮುಖ್ಯ, ಅದೆಲ್ಲ ನೋಡ್ತಾರೆ. ಎಸ್, ಓಕೆ, ಅದು ಈಗ ಅದೆಲ್ಲನೂ ಬೇಕು, ಇಲ್ಲ ಅಂತಲ್ಲ. ಆದರೆ ಅದಕ್ಕೆಲ್ಲ ಎಷ್ಟು ಗಮನ ಕೊಡ್ತಿರೋ ಅದಕ್ಕಿಂತ ಇನ್ನೊಂದು 10% ಈ ಕಡೆನೂ ಇದಕ್ಕೂ ಗಮನ ಕೊಡಿ ಅಂತ. ಓಕೆ, ಇಲ್ಲಿವರೆಗೆ ಯಾವುದೋ ಒಂದು ಪಾತ್ರದ ಬಗ್ಗೆ ನಿಮಗೆ ನನಗೆ ಸಿಗಬೇಕಿತ್ತು ಅಂತ ಯಾವುದಾದ್ರೂ ಅನಿಸಿದೆಯಾ? ತುಂಬ ಇದೆ. ಹೌದಾ? ತುಂಬ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಅತೃಪ್ತ, ಅದರಲ್ಲಿ ಅತೃಪ್ತ ಆತ್ಮ ನಾನೇ. ಆರ್ಟ್ ಮೂವೀಸಾ ಅಥವಾ ಕಮರ್ಷಿಯಲ್ ಮೂವೀಸಾ? ಕಮರ್ಷಿಯಲ್. ಫಾರ್ ಮೀ ಸಿನಿಮಾ ಇಸ್ ಸಿನಿಮಾ, ದರ್ ಇಸ್ ನೋ ಡಿಫ್ರೆನ್ಸ್. ಏಕೆಂದರೆ ಅಷ್ಟೇ ಎಫರ್ಟ್ ಹಾಕಿ ಮಾಡಬೇಕು. ಸೊ ಫಾರ್ ಮೀ ನನ್ನ ಪ್ರಕಾರ ನನಗೆ ಆ ಡಿಫ್ರೆನ್ಸ್ ಇಲ್ಲ. ಸೊ ಆ ಥರ ತುಂಬ ಪಾತ್ರಗಳಿದೆ. ಯಾವುದಾದ್ರೂ ಇನ್ನೂ ಡ್ರೀಮ್ ಕ್ಯಾರೆಕ್ಟರ್ ಇನ್ನು ಮುಂದಕ್ಕೆ ಬರಬಹುದು ಯಾವುದಾದ್ರೂ ಇದೆಯಾ? ಹೇಳೋಕ್ಕಾಗಲ್ಲ. ನಾನು ಏನಂತಾರೆ ಮ್ಯಾನಿಫೆಸ್ಟ್ ಮಾಡ್ಕೊಂಬಿಟ್ರೆ ಆಗತ್ತಾ? ಆಗ್ಬೋದು, ಯಾರಿಗೆ ಗೊತ್ತು. ಓಕೆ, ಸೊ ಯಾರಿಗೂ ಕತೆ ಹಿಂಗೆ ಮಾಡೋಣ, ಯಾಕೆ ಮಾಡಬಾರ್ದು, ಕತೆ ಬರೆಯೋರ ಮೇಲೆ ಹೋಗುತ್ತೆ ಅಲ್ವಾ. ಲವ್ಲಿ. ಓಕೆ, ಈಗ ನಾನು ಯೂಶಲಿ ಎಲ್ಲರೂ ಕೇಳೋದು 5 ಪಂಚಸೂತ್ರಗಳು. ನಿಮ್ಮ ಪಂಚವಾರ್ಷಿಕ ಯೋಜನೆ ಅಲ್ಲ, ಪಂಚಸೂತ್ರಗಳು, ಲೈಫಿನ ಸುಧಾರಣೆಯವರ ಪಂಚಸೂತ್ರಗಳು 5. ಅದೇ ಎಕ್ಸೆಪ್ಟೆನ್ಸ್ ಮೇಯ್ನಾಗೆ ಅದು. ಆಮೇಲೆ ಏನೇ ಬರಲಿ, ಒಂದು 100 ಸತಿ ಬೀಳ್ತೀರಾ, ಗೆಟ್ ಅಪ್ ಆ್ಯಂಡ್ ಗೋ ಮತ್ತೆ. ಆಮೇಲೆ ನನಗೆ ಎಲ್ಲಿ ಸರಿ ಹೋಗಲ್ವೋ ನಾನು ಐ ಸ್ಟೇ ಅವೇ. ಐಸೋಲೇಟ್ ಮಾಡ್ಕೊಳ್ತೀರಿ? ಎಸ್. ಮುಂಚೆ ಒಂದು ತಪ್ಪು ಮಾಡ್ತಿದ್ದೆ, ಪದೇ ಮತ್ತೆ ಟ್ರೈ ಮಾಡ್ತಾ ಇದ್ದೆ, ಇಲ್ಲ ಅಲ್ಲಿ ಹೋಗಬೇಕು, ಅಲ್ಲಿ ಸರಿ ಮಾಡ್ಕೋಬೇಕು, ಇಲ್ಲ ಇದು ಅಂತ. ಈಗ ಮಾಡಲ್ಲ ಅಂತಲ್ಲ, ಒಂದು ಹಂತದವರೆಗೂ ಮಾಡ್ತೀನಿ. ಅದಾದಮೇಲೆ ಇಲ್ಲ ಇದು ಇನ್ನು ಸರಿ ಬರಲ್ಲ ಅಂದರೆ ಐ ವಿಲ್ ನಾಟ್ ವೇಸ್ಟ್ ಮೈ ಟೈಮ್. ಸೊ ಐ ಜಸ್ಟ್ ಸ್ಟೆಪ್ ಬ್ಯಾಕ್. ಓಕೆ, ಇನ್ನೆರಡೇನು ಅಫ್ಕೋರ್ಸ್ ಐ ಆಮ್ ನಾಟ್ ಸೋ ಗುಡ್ ಅಟ್ ಫೈನಾನ್ಷಿಯಲ್ ಇದು ಅಂತೆಲ್ಲ, ಅಷ್ಟೊಂದೆಲ್ಲ ಅಲ್ಲ. ಬಟ್ ಓಕೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ಅಂತ. ಓಕೆ, ಅದು ಲಾಸ್ಟ್ ಒನ್. ಖುಷಿಯಾಗಿರ್ಬೇಕಪ್ಪ, ಎಂಜಾಯ್ ಲೈಫ್. ನೀವು ಹೇಳ್ತಾ ಇದ್ರಿ ಸಾಯೋವಾಗ ರಿಗ್ರೆಟ್ಸ್ ಇರಬಾರ್ದು ಅಂತ. ಎಸ್, ಐ ಆಮ್ ಎ ಸಿಂಪಲ್ ಪರ್ಸನ್, ಹಂಗಾಗಿ ಆ ಥರ ಇದೆಲ್ಲ ಇಲ್ಲ. ಏನೇನೋ ಪ್ಲ್ಯಾನ್ಸ್ ಆ ಥರದ್ದೆಲ್ಲ ಇಲ್ಲ. ಓಕೆ, ಪಟ ಅಂತ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ನಿಮ್ಮ ಇಷ್ಟದ ಊಟ, ವಾಟ್ ಯು ಲೈಕ್? ಎನಿಥಿಂಗ್ ವೆಜಿಟೇರಿಯನ್. ಓಕೆ, ಪ್ಲೇಸು ಊಟಕ್ಕೆ? ಮನೆ. ಈಗ ಮುಂಚೆಗೆ ಬೇರೆ ಎಲ್ಲ ಹೇಳ್ತಾ ಇದ್ದೆ, ಈಗ ಐ ಪ್ರಿಫರ್ ಹೋಮ್ ಕುಕ್ ಫುಡ್. ಓಕೆ, ಇಷ್ಟದ ಪ್ಲೇಸು ಬೆಂಗಳೂರಲ್ಲಿ ಸುತ್ತಾಡೋದಕ್ಕೆ? ಎಲ್ಲ ಕಡೆ ಟ್ರಾಫಿಕ್ ಆಗ್ಬಿಟ್ಟಿದೆಯಪ್ಪ, ಸುಮ್ಮನೆ ಕಾರಲ್ಲೇ ಕೂತ್ಕೊಂಡು ಎಲ್ಲಿ ಬೊಬ್ಬ ಹೋಗೋದು. ಓಕೆ, ಗೋ ಟು ಫ್ರೆಂಡ್ ಇದ್ದಾರೆ, ಸಂಧ್ಯಾ, ನೀತಾ, ಶೀಲಾ.
ತುಂಬ ಜಾಸ್ತಿ ನೀವು ಮಾಡೋ ತರಲೆ ಏನು? ಅದು ನನ್ನನ್ನು ಕೇಳಿದ್ರೆ ನನ್ನ ಸುತ್ತಲೂ ಇರ್ತಾರಲ್ಲ ಅವ್ರನ್ನ ಅವ್ರು ಕೇಳಿ ಹೇಳಿರ್ತಾರಲ್ಲ ನಿಮಗೆ ಈ ವಿಷಯದಲ್ಲಿ ನೀವು ತರಲೆ ಇದ್ದೀರಿ ಅಂತ. ಅದು ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ತರಲೆ ಇದ್ದೀರಿ ಹಾಗಾದ್ರೆ. ಎಸ್, ದಟ್ ವಾಸ್ ವಂಡರ್ಫುಲ್. ನಾನು ಹೇಳ್ತಿದ್ದೀನಿ, ಆರಂಭದಲ್ಲಿ ನಿಮ್ಮನ್ನು ಭೇಟಿಯಾದಾಗ ನನಗೆ ಅದೊಂದು ಆರಾ ಬೇರೆ ಇತ್ತು. ಡೆಫಿನೆಟ್ಲಿ ಅ ವೆರಿ 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 ಬಿಗ್ ಪಾಸಿಟಿವ್ ಆರಾ. ಸೊ ಇಡೀ ಪಾಡ್ಕಾಸ್ಟ್ನಲ್ಲಿ ಅದು ಹಾಗೆ ಕಂಟಿನ್ಯೂ ಆಯಿತು ಆ್ಯಂಡ್ ವೆರಿ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಅವರೇ. ಥ್ಯಾಂಕ್ ಯು. ಐ ಹೋಪ್ ಏನಂತಾರೆ ನೀವು ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ಸೂಪರ್ ಉತ್ತರ ಬಂದಿದೆ ಆ್ಯಂಡ್ ಎಲ್ಲವೂ ಡೈರೆಕ್ಟ್ ಉತ್ತರಗಳು ಬಂದಿದೆ. ಯಾಕೆಂದರೆ ನಾನು ತುಂಬ ಆ ಥರ ರಿಲಿಜಿಯಸ್ಸು, ನಾನು ಅದೇನೋ ಓದಿದ್ದೀನಿ, ಅಲ್ಲಿಂದ ಕೋಟ್ ಹೇಳಿದೆ, ಇಲ್ಲಿಂದ ಕೋಟ್ ಹೇಳಿದೆ, ನಂಗೆ ಆ ಥರದ್ದು ಅದೆಲ್ಲ ಬರಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಅದಕ್ಕೆ ಪ್ರಿಪೇರ್ ಮಾಡಿಕೊಂಡು. ಬಟ್ ಲೈಫ್ ಎಕ್ಸ್ಪೀರಿಯನ್ಸ್ ಇಸ್ ಅಷ್ಟೇ. ನನಗೆ ಅನಿಸಿದ್ದನ್ನು, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ಐ ಶೇರ್ ಅಷ್ಟೇ. ಸೋ ಮಚ್. ನಿಮ್ಮ ಈ ಜೀವನ ಪ್ರೀತಿ ಏನಿದೆಯಲ್ಲ, ಪಾಡ್ಕಾಸ್ಟ್ ನೋಡಿದ ಅಷ್ಟು ಜನರಿಗೆ ಶೇರ್ ಆಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹೋಪ್ ನೀವು ಪಾಡ್ಕಾಸ್ಟ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತಿದ್ದೀನಿ. Yes, I did. ಥ್ಯಾಂಕ್ ಯು.